ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಕಾಲುವೆಯಲ್ಲಿ ತೇಲಿ ಬಂದಿರುವ ಅನಾಮಧೇಯ ಗಂಡಸಿನ ಈಗ ವಾರ್ತೆಗಳ ವಿವರ. ಹೊಸಪೇಟೆ ನಗರದಲ್ಲಿ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಹಬ್ಬ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಸಿರಿಧಾನ್ಯ ಹಾಗೂ ಮರೆತು ಹೋದ ಖಾದ್ಯಗಳ ಪಾಕ ಸ್ಪರ್ಧೆ ನಡೆಸಿ ವಿಜೇತರಿಗೆ ಬಹುಮಾನ ಹಾಗೂ ಪ್ರಶಸ್ತಿ ಪತ್ರ ನೀಡಿ ರಾಜ್ಯಮಟ್ಟಕ್ಕೆ ಆಯ್ಕೆ ಮಾಡಲಾಗಿದೆ. ಹೀಗೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ನಮ್ಮ ನಡೆಗೆ ಸಿರಿಧಾನ್ಯದೆಡೆಗೆ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಸಿರಿಧಾನ್ಯ ಹಾಗೂ ಮರೆತು ಹೋದ ಖಾದ್ಯಗಳ ಪಾಕ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು. ಈ ಭಾಗವಾಗಿ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಆಗಮಿಸಿದ್ದ ನೀರೆಯರು ವಿವಿಧ ಬಗೆಯ ಖಾದ್ಯಗಳ ಪಾಕ ತಯಾರಿಸಿ ಅನಾವರಣಗೊಳಿಸಿದ್ದರು. ನೀವು ನಾವು ಜಡ್ಜ್ಮೆಂಟಿಗೆ ಬಂದಾಗ ನೀವು ಏನ್ ಮಾಡಿದೀರಾ 2 ಮಿನಿಟ್ಸ್ ಅಥವಾ 1 ಮಿನಿಟ್ ಅಲ್ಲಿ ಏನ್ ಮಾಡಿದೀರಾ ಅಂತ ಕನ್ಫ್ಯೂಸ್ ಆಗಬೇಡಿ. ಅಥವಾ ಖಾರ ಆಗಿರ್ಬೋದು, ಎಷ್ಟು ಪರ್ಸೆಂಟ್ ನೀವು ಸಿರಿಧಾನ್ಯ ಯೂಸ್ ಮಾಡಿದ್ದೀರಾ ಮತ್ತೆ ಅಥವಾ ಟ್ರೆಡಿಷನಲ್ ಫುಡ್ ಆಗಿರ್ಬೋದು. ನೆಕ್ಸ್ಟ್ ಹೆಂಗೆ ಡಿಸ್ಪ್ಲೇ ಮಾಡಿದೀರಾ, ಪ್ರದರ್ಶನ ಯಾವ ಟೈಪ್ ಕಾಣ್ತಾ ಇದೆ ಅಂತೀವಲ್ಲ ಅದು. ನೆಕ್ಸ್ಟ್ ಸುವಾಸನೆ, ಅದ್ರ ವಾಸನೆ ಮಾಡಿ. ನೆಕ್ಸ್ಟ್ ಅದರದ್ದು ಕ್ಲೀನ್ಲಿನೆಸ್, ಎಷ್ಟರ ಮಟ್ಟಿಗೆ ನೀವು ಕ್ಲೀನ್ ಆಗಿ ಇಟ್ಟಿದ್ದೀರಾ ಅಥವಾ ಕ್ಲೀನ್ ಆಗಿದೆ ಅದು ಅಂತ, ಅದ್ರ ಮೇಲೆ ಸ್ವಚ್ಛತೆ ಮೇಲೆ. ಯಾವ್ದು ಟೋಟಲ್ ತೆಗೆದ್ಬಿಟ್ಟು ಎಲ್ಲದನ್ನು ನಾವು ಕೌಂಟ್ ಮಾಡ್ತೀವಿ. ಅದ್ರಲ್ಲಿ ಯಾರಿಗೆ ಇಟ್ಟಿರಲ್ಲ ಒಬ್ಬೊಬ್ಬರನ್ನೆಲ್ಲ ತೆಗೆದ್ಬಿಡಿ. ಜಿಲ್ಲಾ ಮಟ್ಟದ ಸಿರಿಧಾನ್ಯ ಹಾಗೂ ಮರೆತು ಹೋದ ಖಾದ್ಯಗಳ ಪಾಕ ಸ್ಪರ್ಧೆಗಳಲ್ಲಿ ಈ ಪ್ರದರ್ಶನಕ್ಕೆ ಜಡ್ಜಸ್ ಆಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ರಾಜೇಶ್ವರಿ ಮೇಡಮ್ ಅವರು ವಿಜ್ಞಾನಿಗಳಿದ್ದರು. ಇವರು ಆಗಮಿಸಿದ್ದಾರೆ. ಹೀಗೆ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಸ್ಪರ್ಧೆಯನ್ನ ಏರ್ಪಡಿಸಲಾಗಿ ಸಿರಿಧಾನ್ಯ ಹಬ್ಬಕ್ಕೆ ಆಗಮಿಸಿದ್ದ ಜಿಲ್ಲಾಧಿಕಾರಿಗಳು ಸಿಇಒರವರು ರುಚಿಕರ ಖಾದ್ಯಗಳನ್ನು ಸವಿದು ಮಾಹಿತಿ ಪಡೆದರು. ಇದು ನವಣೆ ರೊಟ್ಟಿ ಸರ್, ತರಕಾರಿ ಆಮೇಲೆ ಸ್ವಲ್ಪ ಸ್ಪೀಸ್ ಎಲ್ಲ ಹಾಕಿ ಇದಕ್ಕೆ ಮಾಡಿಸ್ತಾರೆ. ಇದು ಹಲ್ವಾ ಉಂಡೆ ಸಿರಿಧಾನ್ಯ, ಅದ್ರ ಜೊತೆಗೆ ಕೊಬ್ಬರಿ ಆಮೇಲೆ ಡ್ರೈ ಫ್ರೂಟ್ಸ್ ತುಪ್ಪ ಹಾಕಿ ಇನ್ನು ಸಿಹಿ ಹಾಗೂ ಖಾರ ಹೀಗೆ 2 ವಿಧಾನದಲ್ಲಿ ಸಿರಿಧಾನ್ಯಗಳಿಂದ ತಯಾರಿಸಿದ ಖಾದ್ಯಗಳನ್ನು ಅನಾವರಣಗೊಳಿಸಲಾಗಿತ್ತು. ಅದೇ ರೀತಿ ಮರೆತು ಹೋದ ಸಿರಿಧಾನ್ಯಗಳ ಪಾಕನ್ನ ಕೂಡ ರುಚಿಕಟ್ಟಾಗಿ ತಯಾರಿಸಿ ಅನಾವರಣಗೊಳಿಸಲಾಗಿತ್ತು. ಹೀಗೆ 3 ವಿಭಾಗದಲ್ಲಿ ಒಟ್ಟು 9 ಜನರಿಗೆ ಬಹುಮಾನ ನೀಡಿ ರಾಜ್ಯಮಟ್ಟದ ಸ್ಪರ್ಧೆಗೆ ಆಯ್ಕೆ ಮಾಡಲಾಗಿದೆ.
ಇನ್ನು ಸಿರಿಧಾನ್ಯಗಳಿಂದ ತಯಾರಿಸಿದ ಖಾದ್ಯಗಳನ್ನ ಸೇವಿಸುವುದರಿಂದ ಒಳ್ಳೆಯ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದೆಂದು ಮರೆತು ಹೋದ ಖಾದ್ಯಗಳ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದಿರುವ ಹೊಸಪೇಟೆಯ ಪ್ರತಿಮಾ ಪಾಟೀಲ್ ಹಾಗೂ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದ ಮಹಿಳೆಯರು ಈ ವೇಳೆ ತಿಳಿಸಿದ್ದಾರೆ. ನಮಸ್ತೆ, ನನ್ನ ಹೆಸರು ಪ್ರತಿಮಾ ಪಾಟೀಲ್ ಅಂತ. ಇವತ್ತು ಕೃಷಿ ಇಲಾಖೆದವರು ಸಿರಿಧಾನ್ಯ ಮತ್ತು ಮರೆತು ಹೋದ ಖಾದ್ಯಗಳದ್ದು ಪಾಕ ಸ್ಪರ್ಧೆ ಇದೆ. ಅಲ್ಲಿ ನಾನು ಭಾಗವಹಿಸಿದ್ದೀನಿ. ಮರೆತು ಹೋದ ಖಾದ್ಯಗಳಲ್ಲಿ ಈ ಒಂದು ಎಷ್ಟೊಂದು ಖಾದ್ಯಗಳು ಮರೆತು ಹೋಗಿದೆ. ಆ್ಯಕ್ಚುಲಿ ನಮಗೆ ಅಜ್ಜಿ ಮಾಡ್ತಾ ಇರೋದು, ಅಮ್ಮ ಮಾಡ್ತಾ ಇರೋದು ಎಲ್ಲ ಮರೆತು ಇವಾಗ ಮಕ್ಕಳು ಅದು ಇದು ಕೇಳ್ತಾರಂತ, ಅಟ್ರ್ಯಾಕ್ಟ್ ಆಗ್ತಾರಂತ, ಪಿಜ್ಜಾ ಬರ್ಗರ್ ಎಲ್ಲ ಕೇಳ್ತಾರೆ. ಅದೇನೆಲ್ಲ ತಂದ್ಕೊಡೋದು ಮಾಡೋದು ಮಾಡ್ತಾ ಇದ್ದೀವಿ. ಅದನ್ನೆಲ್ಲ ಬಿಟ್ಟು ನಮ್ಮದು ಹಳೆಯದೇನು ಸಾಂಪ್ರದಾಯಿಕ ಅಡುಗೆ ಇರುತ್ತೆ ಅದನ್ನು ತುಂಬ ಆರೋಗ್ಯಕರವಾಗಿರುತ್ತೆ. ಹಾಗಾಗಿ ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು. ಚೆನ್ನಾಗಿ ಹೆಲ್ದಿಯಾಗಿರ್ತೀವಿ. ಹಾಗಾಗಿ ನಾವು ಯೂಶ್ವಲಿ ಮನೇಲಿ ಎಲ್ಲ ಸಾಂಪ್ರದಾಯಿಕ ಅಡುಗೆಗಳು ಸಿರಿಧಾನ್ಯ ಎಲ್ಲ ರೆಗ್ಯುಲರ್ ಆಗಿ ಮಾಡ್ತೀವಿ. ಮಕ್ಕಳಿಗೆಲ್ಲ ಅದನ್ನು ಮರೆತು ಹೋಗಬಾರ್ದು. ಮುಂದಿನ ಜನ್ರೇಷನ್ಗೆ ಕಂಟಿನ್ಯೂ ಆಗಬೇಕಂದ್ರೆ ನಾವು ಅದನ್ನು ಮಾಡ್ತಾ ಇರಬೇಕು. ಈ ಥರ ಪಾಕ ಸ್ಪರ್ಧೆ ಅರೇಂಜ್ ಮಾಡಿರೋದು ತುಂಬ ಖುಷಿ. ನಾವೆಲ್ಲ ಮನೆಯಲ್ಲಿ ಸುಮ್ಮನೆ ಹಾಗೆ ನಮ್ಮ ಮನೆಯಲ್ಲಿ ನಮ್ಮ ಸಂಪ್ರದಾಯದ ಏನಿರುತ್ತೆ ಅಷ್ಟೇ ಮಾಡ್ಕೊಂಡು ತಿನ್ಕೊಂಡಿರ್ತೀವಿ. ಇಲ್ಲಿ ಬಂದಾಗ ಬೇರೆ ಬೇರೆಯವರು ಎಲ್ಲ ಮಾಡೋದು ನಮಗೂ ಗೊತ್ತಾಗುತ್ತೆ. ಅವ್ರದ್ದು ವೆರೈಟಿಗಳನ್ನು ನಾವು ಕಲ್ಕೋಬೋದು. ಹಾಗಾಗಿ ತುಂಬ ಖುಷಿ ಆಯಿತು ಇಲ್ಲಿ ಬಂದಿದ್ದಕ್ಕೆ. ನಾವು ಇದೇ ಥರ ಪಾಕ ಸ್ಪರ್ಧೆಯಲ್ಲಿ ಕಾಂಪೀಟ್ ಮಾಡ್ತಾ ಇರ್ತೀನಿ. ಸಿರಿಧಾನ್ಯ ಹಂಪಿ ಉತ್ಸವದಲ್ಲಿ ಮಾಡಿದ್ದೆ. ಆಮೇಲೆ ರೋಟ್ರಿಯಲ್ಲಿ ಒಂದು 3-4 ಸರಿ ಮಾಡಿದ್ದೀನಿ. ಮೈಸೂರು ಇದರಲ್ಲಿಯೂ ಮಾಡಿದ್ದೀನಿ. ಹಲಸಿನ ಮೇಳದಲ್ಲಿ ಹಲಸಿಂದು ಅಡುಗೆಗಳು ಮಾಡಿದ್ದೀನಿ. ಅಲ್ಲಿ ಒಂದು ಅರೌಂಡ್ 40 ಐಟಮ್ಸ್ ಮಾಡಿದ್ದೆ ನಾನು. ಆಮೇಲೆ ಗಡ್ಡೆ ಗೆಣಸದ್ದು ಮಾಡಿದ್ದೆ. ಅದರಲ್ಲೂ ತುಂಬ ವೆರೈಟಿ ಮಾಡಿದ್ದೆ. ಅದು 2 ಸರಿ ಅಲ್ಲಿ ಫಸ್ಟ್ ಬಂತು. ಹಾಗೆ ಧಾರವಾಡಲ್ಲೂ ಹೋಗಿದ್ದೆ. ಹೊಸಪೇಟಲ್ಲಿ ಯಾವುದು ಇರುತ್ತೆ ಎಲ್ಲನೂ ಪಾರ್ಟಿಸಿಪೇಟ್ ಮಾಡ್ತೀನಿ. ಅಡುಗೆ ನನಗೆ ಇಂಟ್ರೆಸ್ಟ್. ನನ್ನ ಹೆಸರು ರೇಣುಕಮ್ಮ. ಹಂಪಸಾಗರದಿಂದ ಬಂದಿದ್ದೇವೆ. ಸಿರಿಧಾನ್ಯ ಹಬ್ಬದ ಪ್ರಯುಕ್ತ ನಮ್ಮ ಮೇಡಮ್ನವರು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಈಗಿನ ಜನಗಳು ಈಗಿನ ಊಟ ಯಾವುದು ಅಷ್ಟೊಂದಿಲ್ಲ. ಆವಾಗಿನ ಕಾಲದಾಗ ಉಂಡಂಗೆ ಯಾರು ಊಟ ಮಾಡಲ್ಲ. ಸಜ್ಜಿ, ರಾಗಿ ರೊಟ್ಟಿ, ನವಣಕ್ಕಿ ಅನ್ನ, ಮೊಸರು ಮತ್ತು ಮುದ್ದೆ ಕಲ್ಲಾಗ ಬೀಸಿ ನುಚ್ಚು ಮಾಡಿ ಸೊಂಟಿ ಮುದ್ದೆ ಮಾಡಿ ಊಟ ಮಾಡೀವಿ ನಾವೆಲ್ಲ. ಆವಾಗ ಈಗ ಯಾರು ಅಂತ ತಿನ್ನೋಕೆ ಬಯಸಲ್ಲ. ಎಗ್ ರೈಸು, ಅದೇನು ಪಲ್ಲವನ್ನ ಇಂಥವೆಲ್ಲ ಹೇಳ್ತಾರೆ. ಅಂಥವು ಉಂಡರಿಗೆ ಶಕ್ತಿನೂ ಕಡಿಮೆ. ಮನುಷ್ಯರು ಅಷ್ಟು ವೃದ್ಧಿ ಬೆಳೆಯಲ್ಲ. ಆವಾಗಿನ ಕಾಲದಲ್ಲಿ ಇದ್ದಂಗೆ ಈಗಿನ ಕಾಲದ 35-36 ವರ್ಷದ ಗಂಡು ಹುಡುಗರು ನೋಡಿಬಿಟ್ರೆ 45-46 ವರ್ಷನ ಅನ್ಬೇಕು. ಹಂಗೆ ಬೆಳಿತಾರೆ. ಈಗ ಎಲ್ಲರೂ ಮನೇಲಿ ಊಟ ಮಾಡಬೇಕು, ರೊಟ್ಟಿ ತಿನ್ಬೇಕು, ಮುದ್ದೆ ಊಟ ಮಾಡಬೇಕು. ಆಮೇಲೆ ಸೊಂಟಿ ಮಜ್ಜಿಗೆ ಇಂಥವೆಲ್ಲ ಊಟ ಮಾಡಬೇಕು. ಸಜ್ಜಿ ಮಿಜ್ಜಗಡ್ಬು ಅಂತೇಳಿ ನಾವು ಸಜ್ಜಿಲಿದ್ದ ತಯಾರಿಸ್ಕೊಂಬಂದೀವಿ. ಅದು ಬೆಲ್ಲ ಹಾಕಿ ಕಡುಬು ಮಾಡಿ ಬೆಲ್ಲ ಹಾಕಿ ನಾದಿ ತಿಂದ್ರೆ, ತುಪ್ಪ ಹಚ್ಕೊಂಡು ತಿಂದ್ರೆ ಭಾಳ ಚೆನ್ನಾಗಿರ್ತೈತಿ. ಎಲ್ಲರೂ ಇದೇ ರೀತಿ ಮಾಡ್ಕೊಂಡು ತಿನ್ನಿರಿ. ಸಜ್ಜಿಲಿದ್ದ ನವಣಕ್ಕಿನ ನಾವೆಲ್ಲ ಕುಟ್ಟಿ ಬಟ್ಟೆ ಕಟ್ಟಿ ಸೋಸಿ ಪಾನಕ ಮಾಡಿ ಅದ್ರಾಗ ನವಣಕ್ಕಿ ಹಿಟ್ಟು ಹಾಕಿ ಕಲಿಸಿ ಹೊಸ ಗಡಿಯಾಗ ತುಂಬಿ ಬಿಡ್ತಿದ್ವಿ. ಅದನ್ನೆಲ್ಲ ಕಂಚಿನ ಬಟ್ಲದಾಗ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಿದ್ವಿ ನಾವು. ಈಗ ಮಕ್ಕಳಿಗೆ ಕುರುಕುರಿ ಮತ್ತೇನೇನೋ ಕೊಡಿಸ್ತಾರೆ, ಅಂಥವೆಲ್ಲ ಕೊಡ್ತಾರೆ. ಮಕ್ಕಳಿಗೆ ಪೌಷ್ಟಿಕ ಆಹಾರ ಈಗ ಯಾರೂ ಕೊಡಲ್ಲ. ಸಜ್ಜಿ, ರಾಗಿ, ನವಣೆ, ಜೋಳ, ಹಾಲು, ಮೊಸರು, ಮಜ್ಜಿಗೆ, ಮನೇಲೆ ತುಪ್ಪ ಇಂಥದ್ದು ಊಟ ಮಾಡ್ಬೋದು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭಾರತಿ ಪಾಟೀಲ್ ಅಂತ ಹೇಳಿ ನಾನು ಹೊಸಪೇಟೆ ತಾಲೂಕು ನಾಗೇನಹಳ್ಳಿ ಗ್ರಾಮದಿಂದ ಬಂದಿದ್ದೀನಿ. ಈಗ ಮರೆತು ಹೋದ ಖಾದ್ಯಗಳ ಪಾಕ ಸ್ಪರ್ಧೆ ಮತ್ತು ಸಿರಿಧಾನ್ಯ ಮಟ್ಟದ ಒಂದು ಸ್ಪರ್ಧೆಯಲ್ಲಿ ನಾವೆಲ್ಲ ಮಹಿಳೆಯರು ಪಾಲ್ಗೊಂಡಿದ್ದೀವಿ. ಈ ಸಮಾರಂಭದಲ್ಲಿ ನಾವು ಪಾಲ್ಗೊಂಡಿರೋದಕ್ಕೆ ಕಾರಣ ಹಳೆಯ ಅಡುಗೆಗಳನ್ನು ಮರೆತು ಹೋಗ್ತಾ ಇದ್ದೀವಿ ಅಥವಾ ಅದನ್ನು ಉಪಯೋಗಿಸ್ತಾ ಇಲ್ಲ. ಮಕ್ಕಳಿಗೆ ಸರಿಯಾದ ಪೋಷಕಾಂಶಗಳು ಮತ್ತು ವಿಟಮಿನ್ಸ್ಗಳು ಸಿಗ್ತಾ ಇಲ್ಲ. ಈಗಿನ ಮಕ್ಕಳು ಯಾವಾಗ್ಲೂ ಪಿಜ್ಜಾ, ಬರ್ಗರ್, ಬ್ರೆಡ್ ಅಂತ ತಿಂತಾ ಇರ್ತಾರೆ.
ಅದರಿಂದ ಮಕ್ಕಳ ಆರೋಗ್ಯದ ಮೇಲೆ ತುಂಬ ಹಾನಿ ಆಗ್ತಾ ಇದೆ. ಅದೆಲ್ಲ ಹೋಗಿ ನಾವು ಒಳ್ಳೆಯ ಪದಾರ್ಥಗಳನ್ನು ತಿನ್ನಬೇಕು ಮತ್ತು ಶಕ್ತಿಯುತವಾಗಿ ಇರಬೇಕು, ನಾಳೆ ಮುಂದಿನ ಪ್ರಜೆಗಳು ಶಕ್ತಿಯುತವಾಗಿ ಇರಬೇಕು ಅನ್ನೋ ಒಂದು ಉದ್ದೇಶಪೂರ್ವಕವಾಗಿ ಇದನ್ನು ಪರಿಚಯ ಮಾಡಬೇಕು ಅಂತಲೇ ನಾವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ ಸರ್. ಇನ್ನೊಂದು ವಿಚಾರ ಏನಂದರೆ, ನಾವು ನಮ್ಮ ಈ ಖಾದ್ಯಗಳನ್ನು ದಿನಂಪ್ರತಿ ಉಪಯೋಗ ಮಾಡಲಿಕ್ಕೆ ನಮಗೆ ಒಂದು ಮಳಿಗೆಗಳನ್ನು ಮಾಡಿಕೊಡ್ಬೇಕು ಅಂತ ಎಲ್ಲ ಜನಾಂಗದವರಿಗೆ ಇದು ಪರಿಚಯ ಆಗಬೇಕು. ದಿನ ಆ ಪದಾರ್ಥಗಳನ್ನು ನೋಡಿ ಅದು ತಿನ್ನೋ ಆಸೆಗಳನ್ನು ಹುಟ್ಟಬೇಕು ಅನ್ನೋ ಒಂದು ಉದ್ದೇಶದಿಂದ ನಮಗೆ ಈಗ ಬೇಕರಿಗಳು ಓಣಿಗೆ ಮತ್ತು ಒಂದು ಹಾದಿ ಬೀದಿಯಲ್ಲಿ ಇದ್ದಾವೆ. ಅದೇ ರೀತಿ ನಮಗೂ ಕೂಡ ಒಂದು ಈ ಖಾದ್ಯಗಳನ್ನು ಮಾರಾಟ ಮಾಡ್ಕೊಳ್ಳೋಕ್ಕೆ ಒಂದು ಮಳಿಗೆಯನ್ನು ಮಾಡಿಕೊಡ್ಬೇಕು DC ಅವರು ಅಂತ ನಾನು ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಸರ್. ಕರ್ನಾಟಕದ ಸಾಂಸ್ಕೃತಿಕ ನಾಯಕನೆಂದೇ ಕರೆಯಲ್ಪಡುವ ವಿಶ್ವಗುರು ಬಸವಣ್ಣನವರ ಭಾವಚಿತ್ರವನ್ನ ರಾಜ್ಯ ಸರ್ಕಾರದ ಆದೇಶದ ಹಿನ್ನೆಲೆಯಲ್ಲಿ ಹೊಸಪೇಟೆಯ JSW ಕೇಂದ್ರ ಬಸ್ ನಿಲ್ದಾಣದಲ್ಲಿ ಅಳವಡಿಸಲಾಗಿದೆ. ಈ ಭಾಗವಾಗಿ ಬಸವ ಬಳಗ, ಶರಣ ಸಾಹಿತ್ಯ ಮತ್ತು ಬಸವ ಸಂಘಟನೆಗಳಿಂದ ಬಸವೇಶ್ವರರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ರಾಜ್ಯ ಸರ್ಕಾರಕ್ಕೆ ಕೃತಜ್ಞತೆ ತಿಳಿಸಿದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಲ್ಯಾಣ ಕರ್ನಾಟಕದ ಒಂದು ಸಾರಿಗೆಯ ವಿಜಯನಗರ ಜಿಲ್ಲೆಯಲ್ಲಿ ಈ ಒಂದು ಬಸವಣ್ಣನವರ ಭಾವಚಿತ್ರ ಅನಾವರಣಗೊಳ್ತಾ ಇದೆ. ಈ ಒಂದು ಕಾರ್ಯ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಕರ್ನಾಟಕದಲ್ಲಿ ಪ್ರತಿಯೊಂದು ಸರ್ಕಾರಿ ಇಲಾಖೆಗಳಲ್ಲಿ ಬಸವಣ್ಣವರ ಭಾವಚಿತ್ರವನ್ನು ಅಳವಡಿಕೆ ಮಾಡಬೇಕು ಅಂತಕ್ಕಂಥ ಒಂದು ಆದೇಶವನ್ನು ಹೊರಡಿಸಿದರು. ಅದೇ ರೀತಿಯಾಗಿ ನಮ್ಮ ಈ ಒಂದು ಬಸ್ ಸ್ಟ್ಯಾಂಡಲ್ಲಿ ಕೂಡ ಆಫೀಸಲ್ಲಿ ಬಸವಣ್ಣವರ ಒಂದು ಭಾವಚಿತ್ರವನ್ನು ಅಳವಡಿಸಿದ್ದಾರೆ. ಆದರೆ ಕೆಲವು ದಿನಗಳ ಹಿಂದೆ ನಾವು ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತಂದು ಘೋಷಣೆ ಆದಮೇಲೆ ಸಾರ್ವತ್ರಿಕವಾಗಿ ಬಸವಣ್ಣವರ ಭಾವಚಿತ್ರವನ್ನು ಹೊರಗಡೆ ಅನಾವರಣಗೊಳಿಸಬೇಕು ಅಂತಕ್ಕಂಥ ವಿಚಾರವನ್ನು ನಾವು ಅಧಿಕಾರಿಗಳಲ್ಲಿ ಮಂಡಿಸಿದಾಗ
ಅವರು ಕೆಲವೊಂದಿನ ನಮಗೆ ಕಾಲಾವಕಾಶ ಕೊಟ್ಕೊಂಡು ಈ ಕಾರ್ಯವನ್ನು ಇವತ್ತು ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಸಾರಿಗೆ ಸಂಸ್ಥೆಗಳು ಕೂಡ ತುಂಬ ಹೃದಯದ ಶರಣಾರ್ಥಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಹೊಸಪೇಟೆ ವಿಜಯನಗರ ಜಿಲ್ಲೆಯ ಬಸವಪರ ಸಂಘಟನೆಗಳು, ಹಲವಾರು ಸಂಘಟನೆಗಳು ಮತ್ತು ನಮ್ಮ ಸಮಾಜದ ಮುಖಂಡರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಶರಣಾರ್ಥಿ. ಹೊಸಪೇಟೆ ನಗರದ ಒಕ್ಕಡಕೇರಿಯ ಗರಡಿ ಮನೆಯ ಅಣತಿ ದೂರದಲ್ಲಿ ಬರುವ ಕಲ್ಲಮ್ಮ ದೇವಿ ದೇವಸ್ಥಾನದಲ್ಲಿ ದಿನಾಂಕ 13ರಂದು ಕಾರ್ತಿಕೋತ್ಸವ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಪೂಜಾರಿಗಳಿಂದ ಗರ್ಭಗುಡಿಯ ಮೂರ್ತಿಗೆ ವಿಶೇಷ ಮಹಾಮಂಗಳಾರತಿಯ ನಂತರ ನೆರೆದ ಭಕ್ತರಿಂದ ಪ್ರಣತಿಗಳನ್ನು ಬೆಳಗಿಸುವ ಮೂಲಕ ಕಲ್ಲಮ್ಮ ದೇವಿ ಕೃಪೆಗೆ ಪಾತ್ರರಾದರು.
ಇದು ನೋಡಮ್ಮ ಇದು ನೋಡಿ ಇದು ವ್ಯವಸಾಯ ಕೆಳಕ್ ಕುಂತಾನ ನೋಡಿಲ್ಲ ಹಾಯ್ ಸರಿ
ಈಗ ಅನಾಮಧೇಯ ಶವದ ಕುರಿತು ವರದಿ. ಈ ಭಾವಚಿತ್ರದಲ್ಲಿರುವ ಸುಮಾರು 35ರಿಂದ 40 ವರ್ಷ ವಯೋಮಾನದ ಅನಾಮಧೇಯ ಗಂಡಸಿನ ಶವ ಕಮಲಾಪುರದ ಹೊಸಪೇಟೆ ಪೋರ್ಬೆ ಕಾಲುವೆಯಲ್ಲಿ ದಿನಾಂಕ 11ರಂದು ತೇಲಿ ಬಂದಿದೆ. ಟಿ ಶರ್ಟ್ನ ಮುಂಬದಿಯಲ್ಲಿ ಹ್ಯಾಪಿ ಹೋಳಿ ಎಂದು ಪ್ರಿಂಟಿಂಗ್ ಕಂಡು ಬಂದಿದೆ. ಬಲಗೈ ರೆಟ್ಟೆಯ ಮೇಲೆ ಓಂ ಆಕಾರದ ಟ್ಯಾಟೋ, ಬಲಗೈ ಮೇಲೆ ದಿವ್ಯ ಅಂತಲೂ, ಎಡಗೈ ಮೇಲೆ ಅಂಜಿನಮ್ಮ ಎಂಬ ಟ್ಯಾಟೋ ಇರೋದು ಕಂಡು ಬಂದಿದೆ. ಹೀಗೆ ಈ ಭಾವಚಿತ್ರದಲ್ಲಿರುವ ಅನಾಮಧೇಯ ಗಂಡಸಿನ ಶವವನ್ನ ಯಾರಾದರೂ ಗುರುತಿಸಿದ್ದಲ್ಲಿ ಕಮಲಾಪುರ ಪೊಲೀಸ್ ಠಾಣೆಗೆ ತೆರಳಿ ಸಂಪೂರ್ಣ ಮಾಹಿತಿ ಪಡೆಯಬಹುದಾಗಿದೆ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪೋರ್ಬೆ ಕಾಲುವೆಯಲ್ಲಿ ತೇಲಿ ಬಂದಿರುವ ಅನಾಮಧೇಯ ಗಂಡಸಿನ ಶವದ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.